ಸುಮಾರು 154 ಹಳ್ಳಿಗಳೇನಿದೆ ಆ ಹಳ್ಳಿಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನ ಅಲ್ಲ, ಅವರು ಭೇಟಿ ಕೊಡ್ತಾ ಇದ್ದಾರೆ. ಮತ್ತು ಒಂದು ಸಂಘಟನೆ ಹುಟ್ಟಾಕಿದ್ದಾರೆ, ಅದರ ಹೆಸರು ನಮ್ಮೂರು ನಮ್ಮವರು ಅಂತ. ಆ ನಾಯಕತ್ವದ ಕೊರತೆಯನ್ನು ತುಂಬುವಂಥ ಪ್ರಯತ್ನ, ಅಥವಾ ನೀವು ನಾಯಕರಾಗಲು ಮಾಡ್ತಿರುವಂಥ ಪ್ರಯತ್ನ ಅಂತ ಅನಿಸುತ್ತೆ. ಹೌದು, BJPನೋ ಕಾಂಗ್ರೆಸ್ಸೋ ಅಥವಾ ಯಾವುದೋ ಪಕ್ಷ ಟಿಕೆಟ್ ಕೊಡ್ಬೋದು, ಅಥವಾ ನೀವು ಇಂಡಿಪೆಂಡೆಂಟಾಗಿ ನಿಲ್ಬಹುದು. ಸೊ ಆ ಥರ ಒಂದು ಅವಕಾಶ ಬಂದರೆ ನೀವು ಅದಕ್ಕೆ ರೆಡಿ ಇದ್ದೀರಾ? ನೋಡಿ, ನಮ್ಮ ಮನೇಲಿ ನಾವು ಒಂದು 50 ಜನನೋ 100 ಜನ ಕೂತ್ಕೊಂಡಿದ್ದೀವಿ. ನೀವು ಎಷ್ಟು ಕೊಡ್ತೀರಿ ನಮಗೆ? ಅಥವಾ ನಿಮ್ಮಿಂದ ನಿರೀಕ್ಷೆಗಳಿರ್ಬೋದು ಅವ್ರಿಗೆ, ಅಲ್ವಾ? ಓ, ಇವ್ರ ಹತ್ರ ಹೋದ್ರೆ ನಂಗೆ ಏನೋ ಒಂದು ಸಿಗುತ್ತೆ ಅನ್ನೋದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶೇಷ ಕೆಲಸವನ್ನು ಕೈಗೆತ್ತಿಕೊಂಡಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ನನಗನ್ಸುತ್ತೆ. ಸೊ ಅವ್ರ ಹೆಸರು ಸಂದೀಪ್ ಪಾಟೀಲ್ ಅಂತ. ಸಂದೀಪ್ ಪಾಟೀಲ್ ಅವರು ನಮಗೆ ಪರಿಚಯ ಒಬ್ಬ ಪತ್ರಕರ್ತನಾಗಿ ಹೇಗೆ ಅಂದರೆ ಅವರೊಬ್ಬ ಖ್ಯಾತ ನ್ಯಾಯವಾದಿ, ಖ್ಯಾತ ವಕೀಲರು. ಕಳೆದ 20 ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ತಮ್ಮ ವಕೀಲಿಕೆ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳನ್ನ ಅವರು ಫೈಟ್ ಮಾಡಿದ್ದಾರೆ. ಸಾಕಷ್ಟು ಕಾಂಟ್ರವರ್ಸಿಗಳ ಮಧ್ಯೆ, ಇನ್ ದ ಸೆನ್ಸ್ ಕಾಂಟ್ರವರ್ಷಿಯಲ್ ಕೇಸ್ಗಳ ಮಧ್ಯೆ ಅವರು ಇರ್ತಾರೆ. ಅದೆಲ್ಲವನ್ನು ಕೂಡ ನಾನು ನೋಡಿದ್ದೀನಿ. ಕಳೆದ ಒಂದು ವರ್ಷದ ಹಿಂದೆ ನಾನು ಅವರ ಸಂದರ್ಶನ ಕೂಡ ಮಾಡಿದ್ದೆ. ಅದಾದ ನಂತರನೂ ಅಥವಾ ಅದೇ ಸಂದರ್ಭದಲ್ಲಿ ಗೊತ್ತಿಲ್ಲ ನನಗೆ, ಅವರ ದಾರಿಯನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ವಾಪಸ್ ತಮ್ಮ ಹಳ್ಳಿಗೆ ಹೋಗಿ ಅವರ ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರದ ಅಥವಾ ಹಾನಗಲ್ ತಾಲೂಕಿನ ಸುಮಾರು 154 ಹಳ್ಳಿಗಳೇನಿದೆ ಆ ಹಳ್ಳಿಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನ ಅಲ್ಲ, ಅವರು ಭೇಟಿ ಕೊಡ್ತಾ ಇದ್ದಾರೆ. ಮತ್ತು ಒಂದು ಸಂಘಟನೆ ಹುಟ್ಟಾಕಿದ್ದಾರೆ, ಅದರ ಹೆಸರು ನಮ್ಮೂರು ನಮ್ಮವರು ಅಂತ. ಇದರಿಂದ ಏನು ಉದ್ದೇಶ ಇದೆ? ಯಾಕೆ ಬೆಂಗಳೂರಿನ ಈ ಒಂದು ಸುಖದಾಯಕ ಜೀವನ ಬಿಟ್ಟು ಹಳ್ಳಿಗೆ ಬಿಸಿಲಿಗೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ? ದೂರದಲ್ಲಿ ಏನಾದರೂ ಅವರಿಗೆ ಕಾಣ್ತಾ ಇದೆಯಾ, ನಮ್ಗೆ ಕಾಣದೇ ಇರೋದು? ಸೊ ಈ ಎಲ್ಲ ವಿಚಾರಗಳನ್ನ ನಾನು ಇವತ್ತು ಅವ್ರ ಜೊತೆ ಮಾತಾಡೋಕೆ ಕೂತ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಸ್ವಾಗತಿಸೋಣ ಸಂದೀಪ್ ಪಾಟೀಲ್ ಅವ್ರನ್ನ. ಸಂದೀಪ್ ಪಾಟೀಲ್ ಸರ್, ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಾನು ಈಗಾಗಲೇ ಹೇಳಿರುವಾಗೆ ನಾನು ನಮ್ಮೂರು ನಮ್ಮವರು ಇಲ್ಲಿಂದನೇ ಶುರು ಮಾಡ್ತೀನಿ. ನಮ್ಮ ಎದುರುಗಡೆ ಈ ಒಂದು ಫ್ಲ್ಯಾಗ್ಗಳನ್ನ ಕೂಡ ಮಾಡಿದಿರಿ. ಈ ಫ್ಲ್ಯಾಗು ಒಂದು ಸಂಘಟನೆ ಅಂದ ತಕ್ಷಣ ನಮಗೊಂದು ಚಿತ್ರಣ ನಮ್ಮ ತಲೆಯಲ್ಲಿ ಬರುತ್ತೆ ಅಲ್ವಾ? ಜನಸಾಮಾನ್ಯರ ತಲೆಯಲ್ಲಿ. ನಾನೊಬ್ಬ ಜನಸಾಮಾನ್ಯನ ರಿಪ್ರೆಸೆಂಟೇಟಿವ್ ಆಗಿ ಅಥವಾ ಅವ್ರ ಮನಸ್ಸಲ್ಲಿರೋ ಪ್ರಶ್ನೆಗಳನ್ನ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಒಂದೇನೆಂದರೆ, ಅದರ ಹಿಂದಿನ ಉದ್ದೇಶ ಕೇಳೋಕ್ಕಿಂತ ಮುಂಚೆ ಎಲ್ರಿಗೂ ನಮ್ಮೂರಿಗೆ ಹೋಗ್ಬೇಕಂತಿರುತ್ತೆ, ಎಲ್ರಿಗೂ ನಮ್ಮವ್ರ ಜೊತೆ ಬೆರಿಬೇಕಂತಿರುತ್ತೆ. ಬಟ್ ಭಾಳ ಕಡಿಮೆ ಜನಕ್ಕೆ ಅದು ಸಾಧ್ಯ ಆಗುತ್ತೆ. ನೀವು ಮಾಡ್ತಾ ಇದ್ದೀರಾ, ಏನು ಉದ್ದೇಶ? ನಾನು ಸುಮಾರು 20 ವರ್ಷದ ಅವಧಿಯಲ್ಲಿ ನಾನು ವೃತ್ತಿ ಜೀವನದಲ್ಲೇ ಇದ್ದಂಥವನು. ಆದರೆ 20 ವರ್ಷದ ಹಿಂದೆ ನಾನು ಹುಟ್ಟು ಬೆಳೆದಿದ್ದು, ಈಗಲೂ ತೋಟ ಮನೆ ಎಲ್ಲ ಇರೋದು, ಹೊಲ ಗದ್ದೆ ಇರೋದೆಲ್ಲ ಹಾನಗಲ್ ತಾಲೂಕಿನ ಕಿರವಾಡಿ ಅನ್ನುವಂಥ ಒಂದು ಗ್ರಾಮದಲ್ಲಿ. ನಮ್ಮ ಚಿಕ್ಕಪ್ಪರ ಜೊತೆಗೆ ಆಟ ಆಡಿರೋದಿರ್ಬೋದು, ನಮ್ಮ ಮಾಮನ ಜೊತೆ ಇರ್ಬೋದು, ನಮ್ಮ ಅಜ್ಜ ಅಜ್ಜಿಗಳಿರ್ಬೋದು. ನಿಮ್ಮ ತಾಯಿ ಊರು ಅಲ್ಲೇನಾ? ಹಾಂ, ನಮ್ಮ ತಾಯಿ ಊರು ಕೂಡ ಕಿರವಾಡಿನೇ. ತಾಯಿ ಊರು ಅದೇ ಆದರೆ ನಮ್ಮ ತಂದೆ ಅವರ ಅಕ್ಕನ ಮಗಳನ್ನೇ ಮದುವೆ ಆಗಿರೋದ್ರಿಂದ ಇಬ್ಬರು ಊರು ಕಿರವಾಡಿ ಅಂತ ಹೇಳ್ಬೋದು. ಓಕೆ ಓಕೆ. ಸೊ ನಾನು ಅಲ್ಲೇ ಹುಟ್ಟಿ ಬೆಳೆದಿದ್ದಂಥ ಹುಡುಗ. ಓಕೆ. 20 ವರ್ಷದಲ್ಲಿ ನನಗೆ ಹಾನಗಲ್ಲಿಗೆ ಎಕ್ಸ್ಪೋಜರ್ ಎಷ್ಟು ಅಂತ ತಾವು ಕೇಳಿದ್ರೆ, ಕೋರ್ಟಿನ ರಜಾ ದಿನಗಳಲ್ಲಿ ಅಥವಾ 5 ವರ್ಷಕ್ಕೆ ಒಂದು ಸತಿ ಓಟ್ ಹಾಕೋಂಥ ಸಂದರ್ಭದಲ್ಲಿ. ಇಷ್ಟು ಬಿಟ್ಟರೆ ಅಲ್ಲಿ ರಾಜಕಾರಣಕ್ಕಾಗಲಿ ಅಥವಾ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವುದೇ ರೀತಿಯಂಥ ಅಷ್ಟು ಉತ್ಸಾಹ ಇರಲಿಲ್ಲ, ಅಥವಾ ನಾನು ಅದ್ರ ಬಗ್ಗೆ ಗಮನ ಕೂಡ ಹರಿಸಿರಲಿಲ್ಲ. ಅದು ತಪ್ಪು ಅಂತ ಈಗ ಅನ್ನಿಸ್ತಾ ಇದೆ. ಒಬ್ಬ ಹಾನಗಲ್ಲಿನ ನಾಗರಿಕನಾಗಿ ನಾನು ಹರಿಸ್ಬೇಕಾಗಿತ್ತು ಅಂತ ಈಗ ನನಗೆ ರಿಗ್ರೆಟ್ ಆಗ್ತಾ ಇದೆ. ಇದನ್ನು ಮುಂಚೆನೇ ಮಾಡಬೇಕಾಗಿತ್ತು, ಆಯಿತು, ಮುಂಚೆ ಮಾಡಿಲ್ಲ, ತಪ್ಪಾಯಿತು. ಈಗಲೂ ಮಾಡದೆ ನಾನು ಸುಮ್ಮನೆ ಇದ್ದುಬಿಟ್ರೆ ಈ ನಿರಾಶಾ ಭಾವನೆಯಲ್ಲೇ ನಾವು ಹೊರಟೋಗ್ಬಿಡ್ತೀನೇನೋ ಅನ್ನುವಂಥ ಒಂದು ಸಮಸ್ಯೆ ನನಗೆ ಕಾಡಿರೋದ್ರಿಂದ ನಮ್ಮ ಜನಕ್ಕೆ ಆಗಲಿ ಅಥವಾ ನನ್ನ ಜೊತೆಗೆ ಹುಟ್ಟಿ ಬೆಳೆದಿದ್ದಂಥ ನನ್ನ ಸಂಗಾತಿಗಳಿಗಾಗಲಿ, ಸ್ನೇಹಿತರಿಗಾಗಲಿ, ಅಥವಾ ನಮ್ಮೂರಿನ ಜನರಿಗೋಸ್ಕರ ನಾನು ಅವರಲ್ಲಿ ಒಬ್ಬನಾಗಿ ಏನು ಮಾಡ್ಬೋದು? ಓಕೆ.
ಈಗ ಹೇಳ್ತಾರಲ್ಲ, ಬಿ ದ ಚೇಂಜ್ ಯು ವಾಂಟ್ ಟು ಬ್ರಿಂಗ್. ಎಸ್. ಬೇರೆಯವ್ರಿಗೆ ನೀವು ಬದಲಾವಣೆ ಆಗಿ ಅನ್ನೋಕ್ಕಿಂತ ಮುಂಚೆ ನಾನು ಬದಲಾವಣೆ ಆಗಿ ಪ್ರಯತ್ನ ಪಡಬೇಕು. ಅದು ತೋರಿಸಿದ ನಂತರ ನಾವು ಬೇರೆಯವರಿಗೆ ನೀವು ಆಗರಪ್ಪ ಅಂತ ಹೇಳುವಷ್ಟು ನಮಗೆ ಶಕ್ತಿ ಬರುತ್ತೆ ಅಂತ ನನ್ನ ಭಾವನೆ. ಆದ ಕಾರಣದಿಂದ ನಾನು 20 ವರ್ಷ ವಕೀಲಿ ವೃತ್ತಿಯಲ್ಲಿ ಇದ್ಕೊಂಡು ಈಗಲೂ ನಾನು ವಕೀಲಿ ವೃತ್ತಿಯಲ್ಲೇ ಇರೋದು. ನಾನು ರಾಜಕಾರಣಿ ಅಲ್ಲ, ನಾನು ರಾಜಕಾರಣಿ ಕೂಡ ಅಲ್ಲ. ಆದರೆ ಇದೊಂದು ಹೊಸದ ಒಂದು ಸಿಸ್ಟಮನ್ನು ಹುಟ್ಟಾಕಬೇಕು ಅಂದರೆ ಯಾರೋ ಒಬ್ಬರು ಹೆಜ್ಜೆ ಇಡಬೇಕು. ಓಕೆ. ಬೇರೆ ಹೇಳೋಕ್ಕಿಂತ ಮುಂಚೆ ನಾನು ಇಟ್ಟು ನೋಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಈ ಒಂದು ಏನು ನೀವು ನಮ್ಮೂರು ನಮ್ಮವರು ಅಂತ ನೀವು ಮಾಡ್ಕೊಂಡು ಹೊರಟಿದ್ದೀರಾ. ಸೊ 154 ಹಳ್ಳಿಗಳಲ್ಲಿ 83 ಹಳ್ಳಿಗಳನ್ನ ನೀವು ತಿರುಗಿಡ್ತೀರಾ. ಸೊ ನನ್ನ ಪ್ರಕಾರ ಇದು ಒಂದು ಸಾಧನೆ. ಯಾಕಂದ್ರೆ ನಾವು ನಮ್ಮ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಗೆ ಹೋಗಲ್ಲ. ಈಗ ನೀವು ನಾನು ಯಾಕೆ ಕೇಳಿದೆ ನಿಮ್ಮ ತಾಯಿ ಊರು ಯಾವುದು ಅಂತಂದರೆ, ನಮಗೆ ನಮ್ಮ ತಾಯಿ ಊರಿನ ಬಗ್ಗೆ ಒಂದು ವಿಶೇಷ ಆಕರ್ಷಣೆ ಇರುತ್ತೆ. ನಿಮಗೆ ಅಬ್ಸರ್ವ್ ಮಾಡಿರ್ಬೋದು, ನಾವು ಚಿಕ್ಕಂದಲ್ಲಿ ತಂದೆಗಿನ ತಾಯಿ ಊರಿಗೆ ನಾನು ಜಾಸ್ತಿ ಹೋಗ್ತಿದ್ದೆ. ಸೊ ಆ ದೃಷ್ಟಿಯಿಂದ ಹಾಕಿ ಕೇಳಿದೆ. ಸೊ ಈಗಲೂ ಕೂಡ ನಮಗೆ ಹೋಗಬೇಕು ಮಾಡಬೇಕಂದ್ರೂ ಕೂಡ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಅಥವಾ ನಮ್ಮ ಇನ್ಎಬಿಲಿಟೀಸು ಏನೇನೋ ಕಾರಣಗಳಿರ್ಬೋದು, ನೀವು ಹೋಗಿ ಏನೋ ಮಾಡ್ತಾಯಿದ್ದೀರಾ. ಸೊ ಏನು ಮಾಡೋಕ್ಕೆ ಹೊರಟಿದ್ರ ಅಂತ ಸೆಕೆಂಡ್ ಪ್ರಶ್ನೆ. ಈಗ ಏನು ಮಾಡ್ತಾಯಿದ್ರಲ್ಲ ಅದರ ಅನುಭವ ಹೇಗಿತ್ತು ಸಂದೀಪ್ ಪಾಟೀಲ್ರೆ? ಭಾಳ ವಿಶೇಷವಾಗಿದೆ ಅಂತ ಅನಿಸುತ್ತೆ. ಓಕೆ. ನಾನು ಮುಂಚಿಂದ ಇದು ನನ್ನ ವ್ಯಕ್ತಿತ್ವದಲ್ಲಿ ಇರೋಂಥ ಒಂದು ಅಂಶ ಏನು ಅಂದರೆ, ನಾನು ಐ ಡೋಂಟ್ ಕೇರ್ ಅಬೌಟ್ ದಿ ಡೆಸ್ಟಿನೇಷನ್. ಓಕೆ. ಐ ಆಮ್ ಎ ಪರ್ಸನ್ ಹೂ ಎಂಜಾಯ್ಸ್ ದಿ ಜರ್ನಿ. ನನಗೆ ಈ ಜರ್ನಿ ಮುಖ್ಯವಾದದ್ದು ಹೊರತು ಈ ಜರ್ನಿ ಎಲ್ಲಿ ತಗೊಂಡು ಹೋಗಿ ನನ್ನ ಬಿಡುತ್ತೆ ಅನ್ನೋದು ಮುಖ್ಯ ಅಲ್ಲ. ಆ ವಿಚಾರದಲ್ಲಿ ನಾನು ಸತತವಾಗಿ, ನಾನು ಹೇಳಿದೆ 20 ವರ್ಷದಲ್ಲಿ ನನ್ನ ಎಕ್ಸ್ಪೋಜರ್ ಎಷ್ಟಿತ್ತು. ನಮ್ಮ ಹಳ್ಳಿಗೆ ಕೋರ್ಟಿನ ರಜಾ ದಿನಗಳಲ್ಲಿ 1 ದಿನ 2 ದಿನ ಹೋಗೋಂಥ ವ್ಯಕ್ತಿ ನಾನು. ಈಗ ಪ್ರತಿ ವಾರ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ನಮ್ಮ ಹಳ್ಳಿಗಳಲ್ಲಿ ಹಾನಗಲ್ನಲ್ಲಿ ಕಳೀತಾ ಇದ್ದೀನಿ. ಇದು ನಾನು ಶುರು ಮಾಡಿದಾಗ 11 ತಿಂಗಳು 12 ತಿಂಗಳು ಹಿಂದೆ ಶುರು ಮಾಡಿದ್ದಂಥ ಇದು ಒಂದು ಹೆಜ್ಜೆ. ಶುರು ಮಾಡಿದಾಗ ಬಹುಶಃ ಭಾಳ ಜನಕ್ಕೆ ಅನಿಸಿರ್ಬೋದು, ನನಗೂ ಇತ್ತು, ಏನಪ್ಪ ಕಷ್ಟ ಇದು, 400 ಕಿಲೋಮೀಟ್ರ್ ಹೋಗಬೇಕು, ಬೆಂಗಳೂರಿಂದ ಹಾನಗಲ್ ಮುಟ್ಟಬೇಕು, ಅಲ್ಲಿ ಹಳ್ಳಿ ಅಂತ ವಿಸಿಟ್ ಮಾಡಬೇಕು, ಇದು ಎಷ್ಟು ದಿನ ನನ್ನ ಕೈಯಲ್ಲಿ ಸಾಧ್ಯ? ಇದು 1 ತಿಂಗಳಿಗೆ ಐ ವಿಲ್ ಬರ್ನ್ ಮೈ ಸೆಲ್ಫ್, ನನ್ನಲ್ಲಿರುವಂಥ ಇಚ್ಛಾಶಕ್ತಿ ಕಡಿಮೆ ಆಗ್ಬಿಡುತ್ತೆ ಅನ್ನುವಂಥ ಭಾವನೆ ನನಗೂ ಕಾಡಿತ್ತು ಮುಂಚೆ. ಆದರೆ ಹೋಗ್ತಾ ಹೋಗ್ತಾ ಹೇಳ್ತಾ ಇದ್ದೀನಿ, ನನಗೆ ಆ ಜನರಲ್ಲಿ ಇರುವಂಥ ಉತ್ಸಾಹ, ಹೊಸದನ್ನು ಕಟ್ಟೋದಕ್ಕೆ ಅವರು ಕೊಡ್ತಿರುವಂಥ ಪ್ರೋತ್ಸಾಹ, ನನಗೆ 2 ವಾರಕ್ಕೆ 1 ಸತಿ ಹೋಗೋಂಥ ವ್ಯಕ್ತಿ ವಾರಕ್ಕೆ 3 ಸತಿ ಹೋಗಂಗೆ ಮಾಡಿದೆ. ಸೊ ಈ 11 ತಿಂಗಳಲ್ಲಿ ನನಗಿದು ಭಾಳ ವಿಶೇಷವಾಗಿ ನನಗೆ ಕಂಡಿರೋಂಥದ್ದು. ಬಹುಶಃ ಯಾರು ಒಂದೇ ತಿಂಗಳಿನಲ್ಲಿ ವಾಪಸ್ ಬೆಂಗಳೂರು ಬಂದು ಸೇರ್ಕೊಳ್ಳುವಂಥ ವ್ಯಕ್ತಿ ಇದ್ನೋ ಅವನನ್ನು ವಾರದಲ್ಲಿ 3 ಸತಿ ನೆಲ ಮೇಲೆ ಕೂತ್ಕೊಳ್ಳೋಂಗೆ, ಜನರ ನಡುವೆ ಇರೋಂಗೆ ಮಾಡಿದೆ ನಮ್ಮ ಜನ. ಓಕೆ. ಸೊ ವಾರದಲ್ಲಿ 3 ದಿನ ಅಲ್ಲಿ ಕೂತ್ಕೊಳ್ಳೋ ಥರ ಮಾಡಿದೆ ಅಂತ ಹೇಳಿದ್ರಿ, ಮತ್ತು ನೀವು ಕೂತ್ಕೋತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಈಗ ನಿಮ್ಮ ಬಾಲ್ಯದಲ್ಲಿ ಎಜುಕೇಷನ್ ಆಗೋ ತನಕ ನಾವು ಅಲ್ಲಿ ಸಂಪರ್ಕ ಇರುತ್ತೆ. ಅದಾದ ನಂತರ 20 ವರ್ಷಗಳ ಕಾಲ ನೀವು ಹೇಳ್ದಂಗೆ ಸಂಪರ್ಕ ಇರಲಿಲ್ಲ. ಸೊ ಹಾನಗಲ್ ಬಗ್ಗೆ ಮುಂಚೆ ಗೊತ್ತಿರಲಾರ್ದಂಥದ್ದು, ಹಾನಗಲ್ನ ಜನರ ಬಗ್ಗೆ ಗೊತ್ತಿರಲಾರ್ದಂಥದ್ದು ಏನು ಗೊತ್ತಾಯ್ತು ನಿಮಗೆ? ಮುಂಚೆ ಹಾನಗಲ್ನಲ್ಲಿ ನಾಯಕತ್ವ ಇತ್ತು. ಈಗ ಹಾನಗಲ್ನಲ್ಲಿ ನಾಯಕತ್ವದ ಕೊರತೆ ಭಾಳಷ್ಟು ಕಾಡ್ತಾ ಇದೆ. ಓಕೆ. ಅದು ಹಾನಗಲ್ಲಿನ ನಾಗರಿಕನಾಗಿ ಹೇಳ್ತಾ ಇದ್ದೀನಿ, ನಾಯಕನಾಗಲ್ಲ. ನಾನು ನಾಯಕನಾಗಿಲ್ಲ, ಜನ ಮಾಡೋಂಥದ್ದು ಅದು. ನಾನೇ ಸೆಲ್ಫ್ ಪ್ರೊಕ್ಲೇಮ್ ಮಾಡ್ಕೊಳಕ್ಕಾಗಲ್ಲ. ನಾನು ನಾಯಕ ಅಂತ ಹೇಳೋದು ತಪ್ಪು. ಯಾರೇ ಹೇಳಿದ್ರು ತಪ್ಪೆ, ನಾನಷ್ಟೇ ಅಲ್ಲ, ಯಾರೇ ಹೇಳಿದ್ರು ತಪ್ಪೆ. ಅದು ಜನರ ಕೈಯಲ್ಲಿರೋಂಥದ್ದು, ಜನ ಮಾಡೋಂಥದ್ದು. ಆದರೆ ಈ ನಾಯಕತ್ವದ ಹುಡುಕಾಟ ಜನ ಮಾಡಬೇಕು ಅನ್ನುವಂಥದ್ದು ನನ್ನ ಹಂಬಲ. ಈಗ ಫಸ್ಟ್ ಕಾಡ್ತಾ ಇರೋದು ನಮ್ಮ ಜನಕ್ಕೆ ಅಂಥ ಒಬ್ಬ ನಾಯಕ ಅಥವಾ ನಾಯಕತ್ವ ನಮ್ಮ ತಾಲೂಕಿನಲ್ಲಿ ಇಲ್ಲ. ಮುಂಚೆ ಒಂದು 40 ವರ್ಷ 50 ವರ್ಷದ ಇತಿಹಾಸದಲ್ಲಿ ಹಾನಗಲ್ ತಾಲೂಕಿನಲ್ಲಿ ಆ ಥರ ನಾಯಕರಿದ್ದರು. ಅದು ಒಂದು ಕಡೆಗೆ ದಿವಂಗತ CM ಉದಾಸಿಯವರು ಇರ್ಬೋದು, ಇನ್ನೊಂದು ಕಡೆಗೆ ದಿವಂಗತ ಮನೋಹರ್ ತಹಸೀಲ್ದಾರ್ ಅವರು ಇರ್ಬೋದು. ಇಬ್ಬರಲ್ಲೂ ಕೂಡ ನಾಯಕತ್ವದ ಗುಣ ಇತ್ತು. ಇಬ್ಬರು ಬೇರೆ ಬೇರೆ ವ್ಯಕ್ತಿತ್ವ, ಇಬ್ಬರದ್ದು ವ್ಯಕ್ತಿತ್ವ ಒಂದಕ್ಕೊಂದು ವ್ಯತಿರಿಕ್ತವಾಗಿತ್ತು. ಆದರೆ
ಇಬ್ಬರಲ್ಲೂ ಒಂದು ಕಾಮನ್ ಇತ್ತು, ಏನು ಅಂದರೆ ನಮ್ಮ ಜನ, ನಮ್ಮವರು ಅನ್ನುವಂಥ ಭಾವನೆ ಇತ್ತು. ಆ ಭಾವನೆಯಿಂದ ನಮ್ಮ ತಾಲೂಕಿನಲ್ಲಿ ಯಾರೇ ಇರಲಿ, ಅವ್ರ ಪರವಾಗಿ ಓಟ್ ಹಾಕಿರೋರು ಇರಲಿ ಅಥವಾ ಹಾಕದೇವ್ರು ಇರಲಿ, ಅವ್ರ ಹತ್ರ ಹೋದರೆ ಅವ್ರಿಗೆ ಸ್ಪಂದಿಸ್ತಾಯಿದ್ರು. ಆ ಸ್ಪಂದನೆಯಿಂದ ಈಗ ನಮ್ಮ ಜನ ವಂಚಿತರಾಗಿದ್ದಾರೆ. ಇದು ಭಾಳಷ್ಟು ನನಗೆ ಕಾಡ್ತಾ ಇರುವಂಥ ಸಮಸ್ಯೆ. ಹಾಗೂ ಆ ವಿಚಾರ ನನಗೆ ಗೊತ್ತಾದಷ್ಟು ನನ್ನಲ್ಲಿ ಇನ್ನಷ್ಟು ಕಿಚ್ಚು ಬರ್ತಾ ಇದೆ. ಆ ಸಮಸ್ಯೆಗೆ ಏನಾರ ಒಂದು ಪರಿಹಾರ ಹುಡುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಸಣ್ಣ ಹೆಜ್ಜೆ. ಸೊ ನೀವು ಹೇಳಿದ ಹಾಗೆ ನಾಯಕತ್ವದ ಕೊರತೆ ಅಂತ ಹೇಳಿದ್ರಿ, ಮತ್ತು ಈಗ ನೀವೇನು ನಮ್ಮವರು ಅಂತ ಹೊರಟಿದ್ದೀರಲ್ಲ, ಆ ನಾಯಕತ್ವದ ಕೊರತೆಯನ್ನು ತುಂಬುವಂಥ ಪ್ರಯತ್ನ ಅಥವಾ ನೀವು ನಾಯಕರಾಗಲು ಮಾಡ್ತಿರುವಂಥ ಪ್ರಯತ್ನ ಅಂತ ಅನಿಸುತ್ತೆ, ಹೌದಾ? ನನಗೆ ಈ ಹೆಜ್ಜೆ ಇಡುವ ಪೂರ್ವದಲ್ಲಿ ಹಾನಗಲ್ಲಲ್ಲಿ ಇರುವಂಥ ಸಮಸ್ಯೆ ಏನು ಅಂತ ನಾನು ತಿಳ್ಕೊಂಡೆ. ಆಗಲೇ ಹೇಳ್ದಂಗೆ ನಾಯಕತ್ವದ ಕೊರತೆ. ನನ್ನ ದೃಷ್ಟಿಯಲ್ಲಿ ನಾಯಕತ್ವ ಎರಡು ರೀತಿ ಇರುತ್ತೆ. ಒಂದು ಭಾವನೆ ಭರಿತ ನಾಯಕತ್ವ, ಇನ್ನೊಂದು ಭಾವನೆ ರಹಿತ ನಾಯಕತ್ವ. ಹಾನಗಲ್ಲಲ್ಲಿ ಕಳೆದ 4 ದಶಕಗಳಲ್ಲಿ ಭಾವನೆ ಭರಿತ ನಾಯಕರೇ ಇದ್ದರು. ನಮ್ಮವರು ಅನ್ನುವಂಥ ಫೀಲಿಂಗ್ ಕೊಡುವಂಥ ನಾಯಕರಿದ್ದರು. ಅವ್ರ ಹತ್ರ ಯಾರು ಬೇಕಾದ್ರೆ ಹೋಗಿ ನೇರವಾಗಿ ಮಾತಾಡುವಂಥ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಬಂದಿತ್ತು. ಅದರ ರಿಸಲ್ಟ್ ಏನು ಅಂದರೆ ಇಡೀ ತಾಲೂಕು ಅಭಿವೃದ್ಧಿ ಹೊಂದಿತ್ತು. ಆದರೆ ಕಳೆದ 5-6 ವರ್ಷಗಳಲ್ಲಿ ಆ ನಮ್ಮವರು ಅನ್ನುವಂಥ ಫೀಲಿಂಗ್ ಕೊಡುವಂಥ ನಾಯಕರ ಕೊರತೆಯಿಂದಾಗಿ ಈಗ ನಾವು ಬಹಳಷ್ಟು ಅಭಿವೃದ್ಧಿಯನ್ನು ಭಾಳ ಹಿಂದ್ಬಿಟ್ಟಿದ್ದೀವಿ ಅನ್ನುವಂಥ ನನ್ನ ಅನಿಸಿಕೆ. ಜನಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇಕಾಗಿರೋದು ಸೀರೆ ಅಲ್ಲ, ಬ್ಲೌಸ್ ಅಲ್ಲ, ಟೀ ಶರ್ಟ್ ಅಲ್ಲ, ಪಟ್ಟಿ ಅಲ್ಲ, ಡೊನೇಷನ್ ಅಲ್ಲ, ಪ್ರೈಸ್ಗಳಲ್ಲ. ಅವರ ಕಷ್ಟ ಅಂದರೆ ಕೇಳುವ ಕಿವಿಗಳು, ಹಾಗೂ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಪರಿಹಾರ ಹುಡುಕುವಂಥ ಒಬ್ಬ ವ್ಯಕ್ತಿ. ಇದನ್ನು ಯಾರೇ ತುಂಬಲಿ, ನಾನೇ ತುಂಬಬೇಕು ಅನ್ನೋ ಅಂತಲ್ಲ, ಯಾರೇ ತುಂಬಿದ್ರು ಕೂಡ ನಮ್ಮ ಜನ ಅಪ್ಕೊಂತಾರೆ. ಆದರೆ ಒಂದು ಮಾತ್ರ ಇರಬೇಕು, ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಭಾವನೆ ಭರಿತ ನಾಯಕತ್ವ ಅಂದಾಗ ಒಂದು ಉದಾಹರಣೆ ಕೊಡ್ತೀನಿ. ನಾನು ಸುಮಾರು 20 ವರ್ಷ ಹಿಂದೆಲ್ಲ ಅಲ್ಲೇ ಬೆಳೆದಿರ್ಬೋದು, ಬಟ್ 20 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಬೆಂಗಳೂರು, ಡೆಲ್ಲಿ ಓಡಾಡ್ಕೊಂತ ಇದ್ದಂಥ ವ್ಯಕ್ತಿ. ನನಗೆ ಯಾರೇ ಬಂದು ನಿಲ್ಲಿಸಿ ನೀ ಎಲ್ಲಿಯೋನಪ್ಪ ಅಂದರೆ ಅಪ್ಪಿತಪ್ಪಿ ನನ್ನ ಬಾಯಲ್ಲಿ ಬೆಂಗಳೂರನು ಅಂತ ಬರೋದಿಲ್ಲ. ಅದು ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೆ ಅಂದರೆ ನಾವು ಉತ್ತರ ಕರ್ನಾಟಕ ಹಾನಗಲ್ಲವರು ಅಂತ ಹೇಳ್ತೀವಿ. ಅದು ಒಂದು ಫೀಲಿಂಗ್, ನಮ್ಮ ಊರಿನ ಜೊತೆಗಿರುವಂಥ ಬಾಂಧವ್ಯ, ನಮ್ಮವರು ಅನ್ನುವಂಥ ಒಂದು ಭಾವನೆ. ಈ ಭಾವನೆ ಇದ್ದವರು ಇರಬೇಕು, ನಾನೇ ಇರಬೇಕು ಅಂತಲ್ಲ. ಅಂದರೆ ಸ್ಥಳೀಯ ನಾಯಕರೇ ಇರಬೇಕು. ಸ್ಥಳೀಯಕರಿದ್ದರೆ ಅವ್ರ ಹತ್ರ ಜನ ಬಂದು ಕೇಳೋದಕ್ಕೂ ಭಯ ಇಲ್ಲ. ಆಮೇಲೆ ಅವರು ಕೂಡ ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಸ್ಪಂದನೆ ಸಿಗುತ್ತೆ. ರಾಜಕೀಯ ಅಂದರೆ ಏನು? ಈಗಿನ ಕಾಲದಲ್ಲಿ ರಾಜಕೀಯಕ್ಕೆ ಹಲವಾರು ವ್ಯಾಖ್ಯಾನಗಳು ಬಂದಿದೆ. ಆದರೆ ನಮ್ಮ ಅಜ್ಜನ ಕಾಲದಿಂದ ನಾನು ನೋಡ್ಕೊಂಬಂದಿರೋ ಅಂಥನು, ರಾಜಕೀಯ ಅಂದರೆ ಒಂದು ಜನರಿಗೆ ಒಂದು ನೆಮ್ಮದಿಯ ಜೀವನ ಕಟ್ಕೊಡೋಕ್ಕೆ ಒಂದು ವ್ಯವಸ್ಥೆ. ಆ ನೆಮ್ಮದಿಯ ಜೀವನ ಕಟ್ಕೊಡ್ಬೇಕು ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಆ ಭಾವನೆ ಇದ್ದರೆ ಕಟ್ಕೊಡ್ಬೋದು, ಇಲ್ಲಾರೆ ಸಾಧ್ಯ ಇಲ್ಲ. ಆ ವ್ಯಕ್ತಿಯಲ್ಲಿ ಭಾವನೆ ಇಲ್ಲ ಅಂದರೆ ಆ ಕ್ಷೇತ್ರ ಒಂದು ಮಿಷಿನ್ನಾಗಿ ಪರಿವರ್ತನೆ ಆಗುತ್ತೆ. ಈ ಕಡೆಯಿಂದ 10 ರೂಪಾಯಿ ಹಾಕೋದು, ಆ ಕಡೆ 100 ರೂಪಾಯಿ ತೆಗೆಯೋದು. ಆ ಮಿಷಿನ್ ಒಳಗಿರುವಂಥ ಬಿಡಿ ಭಾಗಗಳು ಯಾರು ಅಂದರೆ ನಾನು, ನಮ್ಮ ಜನ. ನಮ್ಮ ಕೆಲಸ ಏನು ಅಂದರೆ ಒಳಗಡೆ ಕೂತ್ಕೊಂಡು 10 ರೂಪಾಯಿನ ಹೊಡೆದು ಅದನ್ನು 100 ರೂಪಾಯಿ ಮಾಡೋದು. ನಾವೆಲ್ಲ ಡಬ್ಲಿಂಗ್ ಏಜೆಂಟಾಗಿ ಅವರಿಗೆ ಯಾರು ನಾಯಕರು ಇರ್ತಾರಲ್ಲ ಅವ್ರಿಗೆ 100 ರೂಪಾಯಿ ಕೊಡೋದು. ಈ ವ್ಯವಸ್ಥೆ ಚೇಂಜ್ ಆಗಬೇಕು ಅಂದರೆ ಒಬ್ಬ ಸಂದೀಪ್ ಪಾಟೀಲ್ ಮಾಡಿದ್ರೆ ಆಗಲ್ಲ. ಎಲ್ಲ ಜನರಲ್ಲೂ ಈ ಸಮಸ್ಯೆ ಆಗಿದೆ ಅನ್ನೋದು ಫಸ್ಟ್ ಅರಿವು ಮೂಡಬೇಕು. ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನುವಂಥ ಛಲ, ಕಿಚ್ಚು ಹೊರ ತರಬೇಕು. ಅದನ್ನು ಎರಡೂ ತರಬೇಕು ಅಂದರೆ ಯಾರು ಒಬ್ಬರು ಅದನ್ನು ಶುರು ಮಾಡಬೇಕು, ಒಂದು ಕಿಡಿ ಹಚ್ಚಿಸ್ಬೇಕು. ಆ ಕಿಡಿಯನ್ನು ನನಗೆ ಹತ್ತಿದೆ. ಈಗ ನಮ್ಮ ಕಡೆಗೆ ಹೇಳ್ತಾರೆ ಹುಳ ಬಂದುಬಿಟ್ಟಿದೆ, ತಲೆ ಒಳಗೆ ಹುಳ ಬಿಟ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆ ಹುಳ ಬಿಟ್ಕೊಂಡ ಮೇಲೆ ಸುಮ್ಮನೆ ಇದ್ರೆ ಆಗಲ್ಲ, ಮಲ್ಗಕ್ಕೆ ಬಿಡೋದಿಲ್ಲ ಆ ಹುಳ. ಅದಕ್ಕೊಂದು ಮದ್ದು ಹುಡುಕ್ಬೇಕು ಅಂತ ಹೇಳಿ ಆ ಕಿಡಿ ಹಚ್ಚಿಸ್ಬೇಕು ಅನ್ನುವಂಥ ಭಾವನೆಯಲ್ಲಿ ಈ ನಮ್ಮವರು ಅನ್ನುವಂಥ ಆಂದೋಲನನ್ನೇ, ವೇದಿಕೆಯನ್ನೇ ಏನು ಬೇಕಾದ್ರೆ ಕರಿಬೋದು. ಇದಕ್ಕೆ ನಮ್ಮೂರು ನಮ್ಮವರು ಇದು ಹುಟ್ಟು ಹಾಕಿದ್ದೇ ಆ ಕಿಡಿ ಹಚ್ಚೋ ಸಲುವಾಗಿ, ಹೊರತು ನಾನು ನಾಯಕನಾಗಬೇಕು, ಇದರಿಂದ MLA ಆಗಬೇಕು ಅನ್ನುವಂಥ ಯಾವುದೇ ಕನಸುಗಳಿಲ್ಲ. ಮೊದಲು ಜನರನ್ನು ಎಚ್ಚರಿಸ್ಬೇಕು. ಬಟ್ MLA
ಆಗಬೇಕು ಅಂತಿಲ್ಲ ಅಂತ ಹೇಳಿದ್ರಿ, ಆದರೆ ಮುಂದಿನ ಚುನಾವಣೆಗಳು ಬಂದೇ ಬರ್ತವೆ ಅಲ್ವಾ? ಮುಂದಿನ MP ಚುನಾವಣೆ, MLA ಚುನಾವಣೆ, ಆಮೇಲೆ MP ಚುನಾವಣೆ ಎರಡೂ ಬರುತ್ತೆ. ಸೊ ನಿಮಗೆ BJPನೋ ಕಾಂಗ್ರೆಸ್ಸೋ ಅಥವಾ ಯಾವುದೋ ಪಕ್ಷ ಟಿಕೆಟ್ ಕೊಡ್ಬೋದು, ಅಥವಾ ನೀವು ಇಂಡಿಪೆಂಡೆಂಟಾಗಿ ನಿಲ್ಬಹುದು. ಸೊ ಆ ಥರ ಒಂದು ಅವಕಾಶ ಬಂದರೆ ನೀವು ಅದಕ್ಕೆ ರೆಡಿ ಇದ್ದೀರಾ, ಅಥವಾ ಆ ಅವಕಾಶಕ್ಕೋಸ್ಕರ ಕಾಯ್ತೀರಾ ನೀವು? ನಾನು ಏನು ಬಲವಾಗಿ ನಂಬಿದ್ದೀನಿ ಅಂದರೆ, ನಾಯಕತ್ವ ಹಾಗೂ ಅಭಿವೃದ್ಧಿ ಒಂದೇ ನಾಣ್ಯದ ಎರಡು ಮುಖಗಳು. ನಾಯಕ ಸರಿ ಇದ್ದರೆ ಅಭಿವೃದ್ಧಿ ಕಾಣ್ತೀವಿ, ನಾಯಕ ಕೊಟ್ಟಿ ಇದ್ದರೆ ಅಭಿವೃದ್ಧಿ ನಾವು ಮರ್ತ್ಕೊಂಡ್ಬಿಡ್ಬೇಕು. ಇದು ನಾನು ನಂಬಿರುವಂಥ ಒಂದು ವಿಚಾರ. ಓಕೆ. ನಾಯಕ ಸರಿ ಇರಬೇಕು ಅಂತ ಹೇಳ್ಕೊಂಡು ಟೀಕೆ ಮಾಡ್ಕೊತ ಕೂತ್ಕೊಳ್ಳೋಕ್ಕಿಂತ ಒಬ್ಬರು ನಾನು ಹೆಜ್ಜೆ ಇಡ್ತೀನಿ, ನನ್ನನ್ನು ನಾನು ಪರೀಕ್ಷೆಗೆ ಒಳಪಡಿಸ್ತೀನಿ, ಜನ ಪರೀಕ್ಷೆ ಮಾಡಲಿ. ನನಗೆ ಯೋಗ್ಯತೆ ಇದೆ ಅಂದರೆ ನನ್ನನ್ನು ನಾಯಕನ ಮಾಡಲಿ. ನನಗಿಂತ ಯೋಗ್ಯತೆ ಇರೋನು ಇನ್ನೊಬ್ಬ ಬಂದರೆ ನನ್ನಲ್ಲಿ ಎಳ್ಳಷ್ಟು ಈಗೋ ಇಲ್ಲ, ಓಕೆ, ನಾನು ಅವನ ಪರವಾಗಿ ನಿಲ್ತೀನಿ. ಒಂದೇ ಕಂಡೀಷನ್, ಆ ಮಾರ್ಗಸೂಚಿ ಯಾವ ಥರ ಇರಬೇಕು, ಇಂಚುಪಟ್ಟಿ ಯಾವ ಥರ ಇರಬೇಕು ಅಂದರೆ ಯೋಗ್ಯತೆ ಆಧಾರಿತವಾಗಿರಬೇಕು ಹೊರತು ಬೇರೆ ಚದುರಂಗದ ಆಟದಲ್ಲಿ ಒಬ್ಬನ ಬೀಳ್ಸೋಕ್ಕೆ ಇನ್ನೊಬ್ಬನ ತೊಗೊಂಬರೋದು, ಅಯೋಗ್ಯನ ಕರ್ಕೊಂಬಂದು ನಾಯಕ ಅಂತ ಹೇಳೋದು, ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ. ಇದನ್ನು ನಾನು ಒಪ್ಪಲ್ಲ. ನಾನು ರಾಜಕಾರಣ ಅಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ. ನಾನು ರಾಜಕೀಯದಲ್ಲೂ ಇಲ್ಲ, ರಾಜಕಾರಣವೂ ಇಲ್ಲ. ರಾಜಕಾರಣಿಗಳ ಜೊತೆಗೆ ಒಡನಾಟದಲ್ಲಿರುವಂಥವನು, ಅದು ವೃತ್ತಿ ಜೀವನದಲ್ಲಿ. ಆದರೆ ಈಗ ಹೆಜ್ಜೆ ಇಟ್ಟಿರೋದು ಒಂದು ಹೊಸ ಸಿಸ್ಟಮನ್ನು, ಹೊಸ ವ್ಯವಸ್ಥೆಯನ್ನು, ಒಂದು ಪರಿಕಲ್ಪನೆಯನ್ನು ನಾವು ಜನರಲ್ಲಿ ಮೂಡಿಸ್ಬೇಕು ಅಂದರೆ ಬರೀ ನಂದು ಒಬ್ಬಂದೇ ಕೆಲಸ ಅಂತ ಅಲ್ಲ. ಅದು ನಾನು ಸ್ಟಾರ್ಟ್ ಮಾಡ್ತೀನಿ, ನೀವೆಲ್ಲ ಕೈ ಜೋಡಿಸಿ ಮುಂದ್ಗಡೆ ಬೆಳೆಸಿ. ಇದನ್ನು ನೀವು ಬೆಳೆಸ್ತಾ ಹೋದಲ್ಲಿ ಮುಂದಿನ ಚುನಾವಣೆಯಲ್ಲಿ ಈಗ ನಾನು ಅದು ಯಾವ ಥರ ಆಗುತ್ತೆ, ಯಾವ ಪಕ್ಷ ಬರುತ್ತೆ, ಯಾವ ಕಡೆ ಹೊಳಬೇಕು ಅನ್ನೋದು ಭಾಳ ದೂರದ ವಿಚಾರ. ನಾವು ಅದರಿಂದ ಇನ್ನೂ ಭಾಳ ಹಿಂದಿದ್ದೀವಿ ನನ್ನ ದೃಷ್ಟಿಲಿ. ಫಸ್ಟ್ ಜನ ಹಾಗೂ ನಾನು ನಿದ್ದೆ ಮಾಡ್ತಾಯಿದ್ದೆ, ಮಲ್ಕೊಂಡಿದ್ದೆ. ನಮ್ಮ ಊರ ಬಗ್ಗೆ ಆಗಲಿ, ನಮ್ಮ ಹಳ್ಳಿಗಳ ಬಗ್ಗೆ ಆಗಲಿ ನನಗೂ ಮರ್ತ್ಕೊಂಡು ಮನೇಲಿ ಮಲ್ಕೊಂಡವನು. ನನ್ನ ಪಾಡಿಗೆ ನಾನು ವೃತ್ತಿ ಜೀವನದಲ್ಲಿ ಇದ್ದಂಥವನು. ಈಗ ನಾನು ಎಚ್ಚರಗೊಂಡಿದ್ದೀನಿ. ನಾನು ಒಬ್ಬನೇ ಎಚ್ಚರ ಆಗ್ಬಿಟ್ಟಿದೆ ಅಂದರೆ ಆಗಲ್ಲ. ಒಂದು ವ್ಯವಸ್ಥೆ ಚೇಂಜ್ ಮಾಡಬೇಕು ಅಂದರೆ ಜನರೆಲ್ಲ ಎದ್ದೇಳಬೇಕಾಗುತ್ತೆ. ಆ ಜನರನ್ನು ಎಬ್ಬಿಸುವಂಥ ಕಾರ್ಯದಲ್ಲಿ ನಾನು ಹೆಜ್ಜೆ ಇಟ್ಟಿದ್ದೀನಿ. ಈ ಹೆಜ್ಜೆ ಹೋಗ್ತಾ ಎಲ್ಲಿಗೆ ಹೋಗುತ್ತೆ ಇವತ್ತೇ ಕೇಳಿದ್ರೆ ನಾನು ಉತ್ತರ ಇಲ್ಲ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಉತ್ತರ ಇಲ್ಲ ನನ್ನ ಹತ್ರ. ಆದರೆ ಸುಮ್ಮನೆ ಕೂತ್ಕೊಳ್ಳೋ ಅಂಥ ಮಗನೂ ಅಲ್ಲ ನಾನು. ಈ ವ್ಯವಸ್ಥೆ ಸರಿ ಇಲ್ಲ. ಹಾನಗಲ್ ತಾಲೂಕಿನ ರಾಜಕಾರಣ ಅಭಿವೃದ್ಧಿ ಹಳಿ ತಪ್ಪಿದ ರೈಲಾಗಿದೆ. ಅದನ್ನು ವಾಪಸ್ ಹಳಿ ಮೇಲೆ ಇಡಬೇಕು. ಓಕೆ, ಇದು ನನ್ನ ಪರಿಕಲ್ಪನೆ. ಈಗ ಒಂದು ಪ್ರಶ್ನೆ ಏನಂದರೆ, ಈಗ ನಾನು ಭಾಳಷ್ಟು ರಾಜಕಾರಣಿಗಳ ಜೊತೆ ಅವಾಗವಾಗ ಮಾತಾಡ್ತಿರ್ಬೇಕಾದ್ರೆ, ಈಗ ನೀವು ನಾನು ಬದಲಾಗಿದ್ದೀನಿ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ರಿ. ಆ ದೃಷ್ಟಿಯಿಂದ ಈ ಪ್ರಶ್ನೆ ಬಂದು ನನಗೆ, ನಾನು ಹೇಳುವಂಥ ಈ ಮಾತನ್ನು ನಾನು ಒಪ್ಪಲ್ಲ. ಆದರೂ ಭಾಳಷ್ಟು ಜನ ರಾಜಕಾರಣಿಗಳು ಹೇಳುವಂಥ ಮಾತು, ಜನ ಹಾಳಾಗಿದ್ದಾರೆ, ಜನ ಕರಪ್ಟ್ ಆಗ್ಬಿಟ್ಟಿದ್ದಾರೆ, ಓಕೆ, ಈ ಜನ್ಮದಲ್ಲಿ ಇದನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅನ್ನೋ ಥರ ಒಂದು ತುಂಬ ನಿರಾಶಾದಾಯಕ ಮಾತುಗಳನ್ನ, ನಿರಾಶಾದಾಯಕ ಮತ್ತು ಜನರಿಗೊಂಥರ ಅಪಮಾನಕರ ಮಾತುಗಳು ಕೂಡ ನನ್ನ ಪ್ರಕಾರ ಅವು. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಬಟ್ ಅವ್ರ ಸಾಕ್ಷ್ಯಗಳನ್ನ ಕೊಡ್ತಾರೆ. ನೋಡ್ರಿ, ಒಬ್ಬರು ತುಂಬ ಈಗ ಸಚಿವರಿದ್ದಾರೆ, ಅವ್ರು ನನಗೆ ಹೇಳಿದ ಮಾತಿದೆ. ನಾನು ವೋಟಿಂಗ್ ನಡೀತಾ ಇರುತ್ತೆ, ಒಂದು ಮನೆಯಿಂದ ಫೋನ್ ಬರುತ್ತೆ ನನಗೆ. ನಾನು ಒಬ್ಬ ಹೆಣ್ಮಗಳು ಫೋನ್ ಮಾಡಿದ್ದೆ, ಅದು ಕೂಡ ನೋಡಿ ನಮ್ಮ ಮನೇಲಿ ನಾವು ಒಂದು 50 ಜನನೋ 100 ಜನ ಕೂತ್ಕೊಂಡಿದ್ದೀವಿ, ನೀವು ಎಷ್ಟು ಕೊಡ್ತೀರಿ ನಮಗೆ, ನಾನು ಕರ್ಕೊಂಬರ್ತೀನಿ 100 ಜನರನ್ನ, ಅವ್ರು ಇಷ್ಟು ಕೊಟ್ಟಿದ್ದಾರೆ. ಸೊ ಈ ಹಂತಕ್ಕೆ ಬಂದು ನಿಂತಿದೆ ಅನ್ನೋ ಒಂದು ಸಾರ್ವತ್ರಿಕವಾದ ಭಾವನೆ ಜನರ ಮನಸ್ಸಲ್ಲೂ ಅದೇ ಇದೆ. ನಾವು ಹಾಳಾಗಿದ್ದೀವಿ ಅಂತಲೂ ಕೂಡ ಜನ ಅಂದ್ಕೊಂಡಿದ್ದಾರೆ, ಭಾಳಷ್ಟು ಜನ ಅನಿಸುತ್ತೆ, ಎಲ್ಲರೂ ಇಲ್ಲದೆ ಇರ್ಬೋದು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ನಿರಾಶಾವಾದಿ ಅಲ್ಲ, ನಾನು ಆಶಾವಾದಿ. ಐ ಆಮ್ ನಾಟ್ ಅ ಪೆಸಿಮಿಸ್ಟಿಕ್, ಐ ಆಮ್ ಎ ಆಪ್ಟಿಮಿಸ್ಟಿಕ್ ಪರ್ಸನ್. ನನ್ನ ಪರ್ಸ್ನಾಲಿಟಿ ಇರೋದೇ ಆಶಾವಾದಿ ಪರ್ಸ್ನಾಲಿಟಿ. ಆದ್ದರಿಂದ ಕೆಟ್ಟೋಗಿದೆ, ಇದು ಯಾವ ಕಾರಣಕ್ಕೂ ಸರಿ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಇದು ಮೊದಲನೇದು. ನನ್ನ ವ್ಯಕ್ತಿತ್ವದಲ್ಲಿ ಅದಿಲ್ಲ. ಆದರೆ ರಿಯಾಲಿಟಿಯಿಂದ ಕಟ್ ಆಫು ಆಗಿಲ್ಲ. ಎಸ್, ಭಾಳ ಒಳ್ಳೆ ಮಾತು. ರಿಯಾಲಿಟಿ ಏನು? ನಾವು ಅಧಿಕಾರಿಗಳು ಕರಪ್ಟ್ ಆಗ್ಬಿಟ್ಟಿದ್ದಾರೆ, ರಾಜಕಾರಣಿಗಳು ಕರಪ್ಟ್ ಆಗ್ಬಿಟ್ಟಿದ್ದಾರೆ, ಪೌರ ಕಾರ್ಮಿಕರು ಕರಪ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಬೈತಾ ಇರ್ತೀವಲ್ಲ,
ಅವರೆಲ್ಲ ಯಾರು ಅಂತ ನಾವು ಒಂದು ಸ್ವಲ್ಪ ಒಂದು ಹೆಜ್ಜೆ ತೊಗೊಂಡು ನಾವು ಯೋಚನೆ ಮಾಡಿ ನೋಡಬೇಕಾಗತ್ತೆ. ಅವರೆಲ್ಲ ಯಾರು? ಅವರು ಬೇರೆ ಗ್ರಹಗಳಿಂದ ಇಲ್ಲಿಗೆ ಬಂದು ನೆಲೆಸ್ಬಿಟ್ಟಿದ್ದಾರೆ ಇಲ್ವಲ್ಲ? ಅವರು ಕೂಡ ನಮ್ಮಲ್ಲೇ ಒಬ್ಬರು. ದೇ ಆರ್ ಸ್ಯಾಂಪಲ್ಸ್ ಔಟ್ ಆಫ್ ದಿ ಲಾಟ್. ಎಸ್. ರಾಶಿಯಿಂದ ಒಂದು ಭಾಗ ಅಷ್ಟೇ ಅವರು. ರಾಶಿ ಯಾವ ಥರ ಇರುತ್ತೆ, ಒಳ್ಳೆ ಕ್ವಾಲಿಟಿ ರಾಶಿ ಇದ್ದರೆ ಅದು ಕೈ ಹಾಕಿ ಎಲ್ಲಿಂದ ತೆಗೆದ್ರೂ ಕೂಡ ಅದರ ಸ್ಯಾಂಪಲ್ ಕೂಡ ಒಳ್ಳೆ ಕ್ವಾಲಿಟಿ. ರಾಶಿ ಕೆಡ್ತಾ ಬರ್ತಾಯಿದ್ರೆ, ಹಳಸಿದ್ರೆ ಅದರಿಂದ ತೊಗೊಂಡಿರುವಂಥ ಸ್ಯಾಂಪಲ್ ಯಾವ ಕಾರಣಕ್ಕೂ ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ಲ. ಆದ್ದರಿಂದ ನಮ್ಮವ್ರಿಗೆ ಯಾಕೆ ನಾನು ಅಷ್ಟು ಒತ್ತು ಕೊಡ್ತಾ ಇದ್ದೀನಿ ಅಂದರೆ, ಇದು ಬರೀ ಹಾನಗಲ್ಗೆ ಅಷ್ಟೇ ಸೀಮಿತ ಮಾಡಿಕೊಡ್ದು, ಎಲ್ಲರಲ್ಲೂ ಈ ಭಾವನೆ ಬರಬೇಕು. ಎಲ್ಲಿ ತನಕ ಕೊಡೋರು ಇರ್ತಾರೋ ಅಲ್ಲಿ ತನಕ ಇಸ್ಕೊಳ್ಳೋರು ಇರ್ತಾರೆ. ಜನ ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿ ತನಕ ಕೊಡೋರು ಇರ್ತಾರೆ ಅಲ್ಲಿ ತನಕ ಇಸ್ಕೊಳ್ಳೋರು ಇರ್ತಾರೆ. ಅದೇ ರೀತಿ ಫಸ್ಟ್ ಜನ ಸ್ಟೆಪ್ಪು ನಾವು ಅಂದರೆ ನನ್ನ ಇದೆಯಾಗಿ ನಾನೇನು ಪೊಲಿಟಿಷಿಯನ್ ಅಲ್ಲ, ನಾನು ಲಾಟಲ್ಲಿರೋವಂಥವ್ನು, ಸ್ಯಾಂಪಲ್ ಅಲ್ಲ. ನಾನು ಇನ್ನೂ ಸ್ಯಾಂಪಲ್ ಆಗಿಲ್ಲ. ಐ ಆಮ್ ಸ್ಟಿಲ್ ಇನ್ ದಿ ರಾಶಿಯವರು ಫಸ್ಟ್ ಥಿಂಕ್ ಮಾಡಬೇಕು. ನಾವು ನಮ್ಮ ಮಕ್ಕಳುಗಳಿಗೆ, ಮುಂದಿನ ಪೀಳಿಗೆಗಳಿಗೆ ಏನು ಕಲಿಸ್ಕೊಡ್ತಾಯಿದ್ದೀವಿ, ಕೊಟ್ಟು ಕೆಲಸ ಕಲಿಸ್ಕೊಡ್ತಿದ್ದೀವೋ ಅಥವಾ ನಿನ್ನ ಹಕ್ಕು ಈ ಥರ ನಡ್ಕೊಳಪ್ಪ ಅಂತ ಕಲಿಸ್ಕೊಡ್ತಾಯಿದ್ದೀವೋ. ರಾಶಿ ಚೇಂಜ್ ಆದರೆ ಸ್ಯಾಂಪಲ್ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಅದು ರಾಶಿ ಚೇಂಜೇ ಆಗಲ್ಲ ಅಂತ ಅನ್ನುವಂಥ ನಿರಾಶಾ ಭಾವನೆಯಲ್ಲೂ ನನ್ನಲ್ಲಿಲ್ಲ. ಓಕೆ. ಆ ಥರ 1940s 1920s ನಮ್ಮ ಪೂರ್ವಜರೆಲ್ಲ ಅದೇ ಥರ ಅಂದ್ಕೊಂಡು ಕೂತ್ಬಿಟ್ಟಿದ್ರೆ ನಾವು ದೇಶವಾಗೇ ಇರ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಇನ್ನೂ ಬೇರೆಯವರ ಸ್ವಾಮಿತ್ವದಲ್ಲಿ ನಾವು ಸ್ಲೇವ್ಸ್ ಆಗಿರ್ತಾಯಿದ್ವಿ, ಅಡಿಯಾಳಾಗಿರ್ತಾಯಿದ್ವಿ. ಅವರು ಅವತ್ತು ಆಶಾಭಾವನೆಯಲ್ಲಿ ಮಾಡಿರುವಂಥ ಚಿಂತನೆಯಿಂದ ಇವತ್ತು ಒಂದು ದೇಶದ ಪರಿಕಲ್ಪನೆ ನಮ್ಮಲ್ಲಿ ಬಂದಿದೆ. ಆ ದೃಷ್ಟಿಯಲ್ಲಿ ಇವತ್ತು ಕೂಡ ನಾವು ಆಶಾಭಾವನೆಯಲ್ಲೇ ಹೆಜ್ಜೆ ಇಡೋದು ಒಳ್ಳೆಯದು ಅಂತ. ಸೊ ಜನ ನೀವು ಹೇಳ್ದಂಗೆ ಈಗ ಆಶಾಭಾವನೆ ನೀವು ಹೇಳಿದ ಎರಡು ಮಾತನ್ನು ಹೇಳಿದ್ರಿ. ಒಂದು ರಿಯಾಲಿಟಿನ ಕಟ್ ಆಫ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದ್ರಿ. ಏನಾಗುತ್ತೆ ರಿಯಾಲಿಟಿ ಏನಿದೆ? ರಿಯಾಲಿಟಿ, ನನಗೆ ಡ್ರೈವಿಂಗ್ ಬರಲ್ಲ, ಆದರೆ ನಾನು ಡ್ರೈವರ್ಸ್ ಲೈಸೆನ್ಸ್ ತೊಗೋಬೇಕು. ಇದನ್ನು ಒಬ್ಬ ಪೊಲಿಟಿಷಿಯನ್ ಅಲ್ಲ, ಒಬ್ಬ ಕಾಮನ್ ಮ್ಯಾನ್, 18 ವರ್ಷ ತುಂಬಿದಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುಡುಗ, ಅವನ ಮನಸ್ಸಲ್ಲಿರೋದು ನನಗೆ ಡ್ರೈವಿಂಗ್ ಇನ್ನೂ ಬರೋದಿಲ್ಲ, ನಾನು ಡ್ರೈವಿಂಗ್ ಲೈಸೆನ್ಸ್ ಬೇಕು. ಆಮೇಲೆ ಕಲ್ಕೊತೀನಿ, ಫಸ್ಟ್ ಲೈಸೆನ್ಸ್ ತೊಗೊತೀನಿ. ಅದಕ್ಕೇನು ಮಾಡಬೇಕು? ಒಬ್ಬ ಏಜೆಂಟಿಗೆ ದುಡ್ಡು ಕೊಟ್ಟರೆ ನನ್ನ ಡ್ರೈವರ್ಸ್ ಲೈಸೆನ್ಸ್ ಸಿಗುತ್ತಪ್ಪ. ಓಕೆ. ಸೊ ಕರಪ್ಷನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಇವನು ನಾನು ಡ್ರೈವಿಂಗ್ ಚೆನ್ನಾಗಿ ಕಲ್ತಿದ್ದೀನಿ, ನನಗೆ ಇನ್ನೂ 10 ಸತಿ ಪರೀಕ್ಷೆಗೆ ನನ್ನನ್ನು ಒಳಪಡಿಸಿ ನಾನು ಡ್ರೈವಿಂಗ್ ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ, ಆವಾಗ ನನಗೆ ಲೈಸೆನ್ಸ್ ಕೊಡಿ ಅನ್ನುವಂಥ ಒಂದು ಭಾವನೆ ಅವನಲ್ಲಿದ್ದರೆ ಆಟೋಮೆಟಿಕ್ಲಿ ಸಿಸ್ಟಮ್ ಸರಿಯಾಗುತ್ತೆ. ಭಾಳ ಒಳ್ಳೆ ಎಕ್ಸಾಂಪಲ್. ಓಕೆ. ನಾವೇ ಅದನ್ನು ಕೆಡಿಸ್ತಾ ಇದ್ದೀವಿ. ಏನೋ ಬರೋದಿಲ್ಲ, ಏನೋ ಸ್ವಲ್ಪ ಬಿಲ್ಡಿಂಗ್ ಆ ಕಡೆ ಈ ಕಡೆ ಕಟ್ಬಿಟ್ಟಿದ್ದೀನಿ, ಸ್ವಲ್ಪ ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಬಿಲ್ಡಿಂಗ್ ಪ್ಲ್ಯಾನ್ ಬೇರೆ ಥರ ಇದೆ, ನಾನು ಬೇರೆ ಥರ ಕಟ್ಟಿದ್ದೀನಿ, ಸ್ವಲ್ಪ ತೊಗೊಂಡು ಅದನ್ನು ಮುಗಿಸ್ಬಿಡಿ ಅಂತ ಅಂದರೆ ತಗೊಂತಾನೆ ಅವನು. ತಪ್ಪು ನಮ್ಮಲ್ಲಿದ್ದಾಗ ಇನ್ನೊಬ್ಬನ ದೂಷಣೆ ಮಾಡೋದು ತಪ್ಪು. ನಾವು ಸರಿಯಾಗಿ ನಡ್ಕೊಳ್ಳೋಣ, ಆಟೋಮೆಟಿಕ್ಲಿ ಸಿಸ್ಟಮ್ಮು ಸರಿಯಾಗಿ ನಡೆಯುತ್ತೆ. ಓಕೆ. ಈಗ ನೀವು ಹೋಗಿ ನಮ್ಮವರು ಅಂತ ಸಂಘಟನೆ ಮಾಡಿಕೊಂಡು ಜನರ ಜೊತೆ ಬೆರೀತಾ ಇದ್ದೀರಾ. ಜನ ಅಂತಂದರೆ ನಿಮ್ಮ ಜೊತೆಗೆ ಕೆಲವೊಂದು ಜನ ಬರ್ತಾರೆ ಅಲ್ವಾ? ಈ ಕೆಲವೊಂದು ಯುವಕರು ಬರ್ಬೋದು, ಯುವತಿಯರು ಬರ್ಬೋದು, ಯಾರೇ ಬರ್ಬೋದು. ಓಕೆ. ಸೊ ಯಾವಾಗ ಅವ್ರು ಬರ್ತಾರೆ, ಓಕೆ, ನಿಮ್ಮ ಜೊತೆಗೆ ನೀವು, ನನಗೆ ಗೊತ್ತಿಲ್ಲ ನಿಮ್ಮ ಶೆಡ್ಯೂಲ್ ಹೇಗಿರುತ್ತೆ ಅಂಥೇಳಿ. ಈಗ ಅಲ್ಲಿ ಕೆಲಸ ಇರುವಂಥ ವ್ಯಕ್ತಿ ನಿಮ್ಮ ಜೊತೆಗೆ ಯಾಕೆ ಬರ್ತಾನೆ? ಅವನೊಬ್ಬ ರೈತ ಇರಬಹುದು ಅಥವಾ ಅವನೇನೋ ಟೀಚರ್ ಇರ್ಬೋದು ಅಲ್ವಾ? ಅಲ್ಲಿ ಏನೋ ಕೆಲಸ ಇಲ್ಲ ಅವನಿಗೆ ಅಂತಂದರೆ ಬರಬೇಕಾಗತ್ತೆ. ಇಲ್ಲ ಕೆಲಸ ಇದ್ದೂ ಕೂಡ ಆ ಕೆಲಸಕ್ಕಿಂತ ಈ ಕೆಲಸ ಇಂಪಾರ್ಟೆಂಟು ಅಂತ ಅನಿಸುವಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಇಲ್ಲ ಅಂತಂದರೆ ಆ ಕೆಲಸ ಇದೆ ನನಗೆ, ಬಟ್ ಇವ್ರ ಹತ್ರ ನಂಗೆ ಲಾಭ ಆಗುತ್ತೆ ಅಂತ ಬರ್ಬೋದು ಅಲ್ವಾ? ಕರೆಕ್ಟ್. ಸೊ ಹೇಗೆ ಜಡ್ಜ್ ಮಾಡ್ತೀರಾ ನೀವು? ನಿಮ್ಮ ಜೊತೆಗಿರುವಂಥ ವ್ಯಕ್ತಿಗಳೇ ನಿಮ್ಮನ್ನು ದಾರಿ ತಪ್ಪಿಸುವಂಥ ಅಥವಾ ನಿಮ್ಮಿಂದ ನಿರೀಕ್ಷೆಗಳಿರ್ಬೋದು ಅವ್ರಿಗೆ ಅಲ್ವಾ? ಓ ಇವ್ರ ಹತ್ರ ಹೋದ್ರೆ ನಂಗೆ ಏನೋ ಒಂದು ಸಿಗುತ್ತೆ ಅನ್ನೋದು. ಸೊ ಇದನ್ನು ಹೇಗೆ ನೀವು, ಹೌ ಡು ಯು ಹ್ಯಾಂಡಲ್ ದಿಸ್? ಮೊದಲನೇದು, ನಾನು ಜನಗಳನ್ನು ಜಡ್ಜ್ ಮಾಡೋದು ಬಿಟ್ಬಿಟ್ಟಿದ್ದೇನೆ. ಅವ್ರು ಎದಕ್ಕಾರ ಬಂದಿರಲಿ, ನನ್ನಲ್ಲಿರೋದು ಒಂದು ಮದ್ದು, ನನ್ನಲ್ಲಿರೋದು ಒಂದು ಇಂಜೆಕ್ಷನ್. ಯಾರು ಬಂದರೂ ಅದೇ ಇಂಜೆಕ್ಷನ್ ಕೊಡ್ತೀನಿ. ಓಕೆ. ನನ್ನಲ್ಲಿರುವ ವಿಚಾರವನ್ನು ಮುಕ್ತವಾಗಿ ಹಂಚ್ಕೊತೀನಿ. ಓಕೆ. ರಾಮ ಬಂದರೂ ಹಚ್ಕೊತೀನಿ, ರಾವಣ ಬಂದ್ರೂ ಹಚ್ಕೊತೀನಿ. ಓಕೆ. ರಾಮ ಬಂದರೆ ಅಪ್ಕೊಂತಾನೆ, ರಾವಣ ಬಂದರೆ ಟೈಮ್ ತಗೊಂತಾನೆ.
ಆದರೆ ಆ ರಾವಣನಲ್ಲೂ ಕೂಡ ರಾಮನ ಸ್ವಲ್ಪ ಅಂಶ ಇರುತ್ತೆ ಅಂತ ನನ್ನ ನಂಬಿಕೆ. ಕರೆಕ್ಟ್. ಇವತ್ತಿಲ್ಲ ನಾಳೆ ಎಸ್. ಅವನು ಈ ಸಿಸ್ಟಮು ಬರ್ತಾನೆ, ಈ ವಿಚಾರ ಸರಿ ಇದೆ ಅಂತ ಅವನ ಮನಸ್ಸಿಗೂ ಅನಿಸಿದ್ರೆ ಅವನು ಕೈ ಜೋಡಿಸ್ತಾನೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಮುಂದೆ ಹೋಗೋಂಥ ವ್ಯಕ್ತಿ ನಾನು. ಎರಡನೇ ಭಾಗ, ಅವ್ರ ಕೆಲಸ ಬಿಟ್ಟು ಈ ನನ್ನ ಕೈ ಜೋಡಿಸ್ರಿ ಅಥವಾ ರಾಜಕಾರಣ ಮಾಡಿರಿ ಅನ್ನುವಂಥ ಮಗನೇ ಅಲ್ಲ ನಾನು. ಯಾಕೆ ನಾನು ಮಾಡಲ್ಲ. ಯಾಕೆ ನೀವು ಕೆಲಸ ಬಿಟ್ಟು ಹೋಗೋದಿಲ್ಲ, ನಾನು ಮಾಡೋದಿಲ್ಲ ಅದನ್ನು. ನನಗೆ ಈ ರಾಜಕೀಯದ ಮೇಲೆ ಅವಲಂಬಿತವಾದ ವ್ಯಕ್ತಿ ಆಗಬೇಕು ಅನ್ನುವಂಥ ಆಸೆ ಕೂಡ ನನಗಿಲ್ಲ. ರಾಜಕೀಯದಿಂದನೇ ಮನೆ ನಡಿಬೇಕು ಅಂತ ಆಗ್ಬಿಟ್ರೆ ಏನು ಮಾಡಬೇಕಾಗತ್ತೆ? ಜನರ ಹಿಂದೆ ನಾವು ದುಡ್ಡು ತೆಗಿಬೇಕಾಗತ್ತೆ. ಅದ್ರ ಬದಲು ಜನನೂ ಇದು ಅರ್ಥ ಮಾಡ್ಕೋಬೇಕು. ಒಂದು ವೃತ್ತಿಯಲ್ಲಿರೋತ್ತವನು ವೃತ್ತಿಯನ್ನು ಮಾಡಿಕೊಂಡು ತನಗಿರುವ ಸಮಯದಲ್ಲಿ ಜನಪರ ಕೆಲಸ ಮಾಡ್ತಾನೆ ಅಂದರೆ ಅಂಥವ್ನಿಗೆ ಬೆಂಬಲ ಕೊಡಬೇಕು ಅವರು. ಯಾಕೆಂದರೆ ಅವರು ಕೂಡ, ನಾನು ಯಾವ ಹಳ್ಳಿಗೆ ಹೋಗ್ತೀನಿ, ಯಾರಿಗೂ ಕೆಲಸ ಬಿಟ್ಟು ಬಂದು ಕೂತ್ಕೊಳ್ರಪ್ಪ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನಾನು ಹೋಗೋದು ಯಾವಾಗಲೂ ಸಾಯಂಕಾಲದ ಮೇಲೆ ಅವರೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಂದು ಆರಾಮಾಗಿದ್ದಂಥ ಸಮಯದಲ್ಲೇ ನಾನು ಅವ್ರ ಹತ್ರ ಹೋಗಿ ಈ ಚಿಂತನೆಗಳನ್ನು, ವಿಚಾರಗಳನ್ನು ಹಂಚ್ಕೊತೀನಿ. ಅವ್ರಿಗೆ ಅದನ್ನೇ ಹೇಳ್ತೀನಿ, ನೀವು ನನ್ನನ್ನು 24/7 ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು ನಿಮ್ಮಂಗೆ ಆಗ್ತೀನಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತೀನಿ. ಆದರೆ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ ಅವರಿಗೆ. ಆಗಾಗ ಹಳ್ಳಿಗಳು ಹೋದಾಗ ಈ ಉದಾಹರಣೆ ಕೊಡ್ತೀನಿ. ನೋಡ್ರಪ್ಪ, ಈಗ ಸದ್ಯಕ್ಕೆ ನಾನು ಒಬ್ಬ ವೃತ್ತಿಯಲ್ಲಿರುವಂಥ ಒಬ್ಬ ವಕೀಲ. ನಾನು ಕೋರ್ಟ್ಗೆ ಹೋದರೆ ನನ್ನ ಮನೆ ನಡೆಯುತ್ತೆ. ನಾನು ಕೋರ್ಟ್ಗೆ ಹೋದರೆ ನಾನು ಪೆಟ್ರೋಲ್ ಕಾಸು ಸಿಗುತ್ತೆ. ಆ ಪೆಟ್ರೋಲ್ ಹಾಕ್ಕೊಂಡು ನಾನು ನಿಮ್ಮ ಹತ್ರ ನಿಮ್ಮ ಹಳ್ಳಿಗೆ ಬರ್ತೀನಿ. ಕರೆಕ್ಟ್. ಈಗ ನೀವು ಹೇಳ್ತಿದ್ದೀರಾ ಸರ್ ಹಂಗೆಲ್ಲ ಆಗೋದಿಲ್ಲ, ನೀವು 24/7 ಇಲ್ಲಿರಬೇಕು. ಆಮೇಲೆ ನೀವು ಹಿಂಗೆಲ್ಲ ಇದನ್ನು ಮಾಡೋಕ್ಕಾಗಲ್ಲ ಸರ್, ನೀವೆಲ್ಲ ಸೀರೆ ಹಂಚ್ಬೇಕು, ಟಿ ಶರ್ಟ್ ಹಂಚ್ಬೇಕು ಸರ್, ಇದೆಲ್ಲ ಪದ್ಧತಿ ಸರ್, ನಿಮಗೆಲ್ಲ ಅರ್ಥ ಆಗೋದಿಲ್ಲ ಅಂತ ನೀವು ಹೇಳ್ತೀರಿ. ಓಕೆ. ನಾನು ಅದು ಒಪ್ಕೊತೀನಿ. ಒಪ್ಕೊಂಡ್ಮೇಲೆ ನಾನು ಏನು ಮಾಡಬೇಕು? ಮೊದಲನೇದಾಗಿ ನನ್ನ ಪ್ರೊಫೆಷನನ್ನು ಬಿಡಬೇಕು. MLA ಆಗಬೇಕು. MLA ಆದಮೇಲೆ ಏನು ಮಾಡಬೇಕು? MLA ಆಗಿ ಮನೆಯೂ ನಡೆಸ್ಬೇಕು, ರಾಜಕೀಯನೂ ಮಾಡಬೇಕು, ಮುಂದಿನ ಎಲೆಕ್ಷನ್ನೂ ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ಅಣ್ಣಾರೆ ನನಗೆ ಒಂದು ರೋಡ್ ಬೇಕು, ಅಲ್ಲಿ ಸಿಮೆಂಟ್ ರೋಡ್ ಹಾಕಿ ಅಂತ ಹೇಳ್ತೀರಿ. ಯಾವುದೋ ಒಂದು ಹಳ್ಳಿ ತಗೊಳ್ಳಿ, ಕಿರ್ವಾಡಿನೇ ತೊಗೊಳ್ಳಿ. ಅಪ್ಪ ಬರ್ರಿ ಅಂತ ಹೇಳ್ತೀನಿ. ಕಿರ್ವಾಡಿನ ಫೈಲ್ ತೆಗೆಸ್ತೀನಿ. ಕಿರ್ವಾಡಿಯಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸಿಮೆಂಟ್ ರೋಡ್ ನಿರ್ಮಾಣವಾಗಿದೆ ಅಂತ ಇರುತ್ತೆ. ಎಂಥ ಅನಾಹುತ ಅಣ್ಣಾರೆ, ಇದು ರೋಡ್ ಇಲ್ಲರಿ ಅಣ್ಣ. ಇದೆ ಕಣಪ್ಪ, ರೋಡ್ ಇದೆ ಅಂತ ಹೇಳ್ತೀನಿ. ಸಾಧ್ಯನೇ ಇಲ್ಲ, ನಾನು ಕಿರ್ವಾಡಿಯಿಂದ ಬಂದೀನಿ, ಎಲ್ಲಿದೆ ರೋಡು ಸಾಹೇಬ್ರೆ ಅಂತ ಕೇಳ್ತೀರಿ ನೀವು. ಆವಾಗ ಹೇಳ್ತೀನಿ, ಅಲ್ಲಪ್ಪ ರೋಡು ಇದರಲ್ಲಿ ಫೈಲಲ್ಲಿದೆ, 3 ಕೋಟಿ ನನ್ನ ಜೇಬಲ್ಲಿದೆ, ರೋಡ್ ನಿಮ್ಮಲ್ಲಿಲ್ಲ. ಯಾಕೆ 3 ಕೋಟಿ ನನ್ನ ಜೇಬಲ್ಲಿದೆ ಹೇಳಿ? ನಾಳೆ ದಿವಸ ನಿಮ್ಗೆ ಸೀರೆ ಕೊಡಬೇಕು, ಟಿ ಶರ್ಟ್ ಕೊಡಬೇಕು, ಚುನಾವಣೆ ನಿಲ್ಲಬೇಕು, ಎಷ್ಟೆಲ್ಲ ಖರ್ಚಿದೆ ಅಲ್ಲಪ್ಪ. ಅವಾಗ ಸುಮ್ಮನೆ ಹಾಕ್ತೀರಾ ಓಟು ನೀವು? ಇಲ್ವಲ್ಲ. ಅದಕ್ಕೆ ರೋಡ್ ಕೇಳ್ಬಿಡ್ರಿ, ನಾ ಇದು ಫೈಲಲ್ಲಿ ರೋಡ್ ಮಾಡ್ಕೊಂಡು ದುಡ್ಡು ಇಟ್ಕೊಂಡಿರ್ತೀನಿ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀನಿ. ಈ ಥರ ನಾಯಕತ್ವಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಜನ ಫುಲ್ ಟೈಮ್ ಪೊಲಿಟಿಷಿಯನ್ಸನ್ನು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಬಿಡಬೇಕು. ಯಾರು ವೃತ್ತಿಯಲ್ಲಿರ್ತಾರೆ, ಇದು ಪಾಶ್ಚಿಮಾತ್ಯ ದೇಶದಲ್ಲಿ ಇದು ಇದೆ. ವೆಸ್ಟರ್ನ್ ಕಂಟ್ರೀಸಲ್ಲೂ ಕೂಡ ಈಗಲೂ ಕೂಡ ಅಲ್ಲಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರಲಿ ಅಥವಾ ಸೆನೆಟರ್ಸ್ ಇರಲಿ, ಕಾಂಗ್ರೆಸ್ಮನ್ ಇರಲಿ, ಯಾರೇ ಇರಲಿ, ಅವರ ವೃತ್ತಿ ಮಾಡಿಕೊಂಡೇ ರಾಜಕಾರಣದಲ್ಲಿರ್ತಾರೆ. ಅವ್ರ ಮನೆ ವೃತ್ತಿಯಿಂದ ನಡೆಯುತ್ತೆ, ರಾಜಕಾರಣ ಸೇವೆಯ ಭಾವನೆಯಿಂದ ಮಾಡ್ತಾರೆ. ಇದನ್ನು ನಮ್ಮ ಊರಲ್ಲೂ ತರಬೇಕು ಅನ್ನೋದು ನನ್ನ ಅಭಿಲಾಷೆ. ನಾನೇ ತರ್ತೀನಿ ಅಂತಲ್ಲ, ಆದರೆ ನಾನು ಮಾತ್ರ ಓಟ್ ಹಾಕಿದ್ರೆ ಇಂಥ ವ್ಯಕ್ತಿ ಅಥವಾ ಯೋಗ್ಯತೆ ನೋಡೇ ಹಾಕ್ತೀನಿ ಅನ್ನುವಂಥದ್ದು ನನ್ನ ವಿಚಾರ. ಭಾಳ ಒಳ್ಳೆ ಮಾತಿದೆ. ಆ್ಯಕ್ಚುಲಿ ಇತ್ತೀಚೆಗೆ ನಾನು ಒಂದು ವಿಡಿಯೋ ನೋಡಿದೆ, ನಿನ್ನೆ ನೋಡಿದೆ. UK ಪ್ರಧಾನಿ ಆಗಿದ್ರಲ್ಲ ಇದಕ್ಕಿಂತ ಮುಂಚೆ, ರಿಷಿ ಸುನಾಕ್ಗಿಂತ ಮುಂಚೆ ಆದಂಥವ್ರು, ಅವರು ಮೆಟ್ರೋ ಸ್ಟೇಷನಿಂದ ತಮ್ಮದೇ ಸೂಟ್ಕೇಸ್ ತೊಗೊಂಡು ಇಳಿತಾರೆ. ಓಕೆ, ಅವ್ರು ಯಾರೋ ಬಂದು ಮಾತಾಡಿಸ್ತಾರೆ, ಅವ್ರು ಮಾತಾಡ್ಕೊಂಡು ಹೋಗ್ತಾರೆ. ಆಮೇಲೆ ಬರಾಕ್ ಒಬಾಮಾ ಬೇರೆ ಬೇರೆ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಆ ಥರದ್ದು ನೋಡ್ತೀವಿ. ಬಟ್ ಇಲ್ಲಿ ನಾವು ಆ ಥರದ ಸಿಸ್ಟಮನ್ನು ಫಾಲೋ ಮಾಡ್ತಾ ಇಲ್ಲ. ತರೋದು ಒಳ್ಳೆಯದು ಆಗುತ್ತೆ. ಈಗ ನೀವು ಹೇಳಿದ್ದಂಥ ಎಲ್ಲ ಎಕ್ಸಾಂಪಲ್ಸು ಅವ್ರಿಗೆಲ್ಲ 200 ವರ್ಷ 250 ವರ್ಷ ಇತಿಹಾಸ ಇರುವಂಥ, ಗಣತಂತ್ರದಲ್ಲಿರುವಂಥ ಇತಿಹಾಸ ಅವ್ರದ್ದು. ನಾವು ಈಗ ಇನ್ನೂ 75 76 ದಾಟಿದ್ದೀವಿ, 80 ಹತ್ರ ಈಗ ಮುಡ್ತಾಯಿದ್ದೀವಿ. ಬಹುಶಃ 2047 ಅಂತ ಏನು ಟಾರ್ಗೆಟ್, ವಿಕಸಿತ್ ಭಾರತ್ ಟಾರ್ಗೆಟ್ ಏನು ಇಟ್ಕೊಂಡಿದ್ದೀವಿ,
ಬಹುಶಃ ಅದರ ಅಂಚಿಗೆ ಇನ್ನು 20-25 ವರ್ಷಗಳಲ್ಲಿ ಅಲ್ಲಿಗೆ ಮುಟ್ಟಷ್ಟೊತ್ತಿಗೆ ಬಹುಶಃ ಈ ಥರ ರಾಜಕಾರಣ ನಮ್ಮಲ್ಲೂ ಕಾಣ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ಸೊ ಅದು ನಿಮ್ಮಿಂದನೇ ಶುರು ಆಗಲಿ ಅಂತ ನೀವು ಅನ್ಕೋತಾ ಇದ್ದೀರಾ? ನನ್ನಿಂದ ಶುರುವಾಗಲಿ ಅಂತ ಅಲ್ಲ, ಎಲ್ಲರಿಂದನೂ ಶುರು ಆಗಬೇಕು. ಓಕೆ. ಬರೀ ನಾನು ಹೇಳಿದೆ ಯಾವಾಗಲೂ, ಒಬ್ಬ ಸಂದೀಪ್ ಪಾಟೀಲ್ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಆ ಸಂದೀಪ್ ಪಾಟೀಲ್ರಿಗೆ ಹಿಂದ್ಗಡೆಗೆ ಆ ಶಕ್ತಿ ಕೊಟ್ಟರೆ ಜನ ಪ್ರತಿಯೊಬ್ಬರೂ ಚೇಂಜ್ ಆಗ್ತಾರೆ. ಓಕೆ. ಆಗುವ ರೀತಿಯಲ್ಲಿ ಮಾಡ್ಬೋದು. ಇದೇನು ಕಷ್ಟ ಅಲ್ಲ ಗೌರೀಶ್, ಇದನ್ನು ಅಚೀವ್ ಮಾಡ್ಬೋದು. ನನ್ನ ದೃಷ್ಟಿಯಲ್ಲಿ 100% ಅಚೀವೇಬಲ್ ಟಾರ್ಗೆಟ್ ಇದು. ಅದನ್ನು ಮಾಡುವ ಇಚ್ಛಾಶಕ್ತಿ ಇರಬೇಕಷ್ಟೇ ನಮ್ಮಲ್ಲಿ.